ಹಾಯ್ ಹಲೋ ಗೆಳೆಯರ, ವೆಲ್ಕಮ್ ಬ್ಯಾಕ್ ಟು ಗೋಲ್ಡನ್ ಗಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ಪ್ರತಿಯೊಬ್ಬರಿಗೂ 20,000 ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ಆದರೆ ತುಂಬ ಜನ ಗೊತ್ತಿಲ್ಲ. ಯಾಕಂದರೆ ಓದಿ ವಿಡಿಯೋದಲ್ಲಿ ಕಮೆಂಟ್ ಮಾಡಿದ್ರು ಇದ್ರ ಬಗ್ಗೆ ಹೇಳಿ ಅಂತ. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಡೆಡಿಕೇಟೆಡ್ ಆಗಿ ಇದ್ರ ಬಗ್ಗೆನೇ ತಿಳಿಸ್ಕೊಡ್ತಿದ್ದೀನಿ. ಇದೇನೋ ಗೊತ್ತಿರಲಿಲ್ಲ ಅಂದರೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನೊಂದು ಏನಂತ, ಈ ಥರ ತುಂಬ ಉಪಯುಕ್ತವಾದ ಮಾಹಿತಿ ನಮ್ಮ ಚಾನಲ್ ಸಿಗ್ತಿರುತ್ತೆ. ಅದಕ್ಕೋಸ್ಕರ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ ಹಾಗೆ ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗ್ಬೋದು. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತಿಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ, ಹೋಗಿ ಜಾಯ್ನ್ ಆಗಿ. ಸಾಕಷ್ಟು ಜನ SSP ಒಂದೇ ಸ್ಕಾಲರ್ಶಿಪ್ ಮೇಲೆ ಅದಷ್ಟೇ ಬರುತ್ತೆ ಅಂದ್ಕೊಂಡಿದ್ರೆ, ಇನ್ನೊಂದು ಅಮೌಂಟು 100% ಫಿಕ್ಸ್ ಪ್ರತಿಯೊಬ್ಬರಿಗೂ 20,000 ಬರುವಂಥ ಸ್ಕಾಲರ್ಶಿಪ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ನೋಡಿ, ನಿಮಗೆ SSP ಆದರೆ 100% ಬರುತ್ತೆ ಅಂತ ಎಲ್ಲರಿಗೂ ಒಂದು ನಿಮಗೆ ಈಗ ಜೆನ್ಯೂನ್ ಆಗಿ ಅದು ಗೌರ್ಮೆಂಟ್ ಕಡೆಯಿಂದನೇ ಬರುತ್ತೆ. ನೋಡಿ, ಸ್ವಲ್ಪ ಲೇಟ್ ಆಗುತ್ತೆ. SSP ಕಡೆಯಿಂದ ತುಂಬ ಜನಕ್ಕೆ ಅಮೌಂಟ್ ಕ್ರೆಡಿಟ್ ಆಗಿಲ್ಲ ಅಂತ ಹೇಳ್ತೀರಾ. ಓಕೆ, ಯಾಕಂದರೆ ಅಮೌಂಟ್ನ ಸ್ಯಾಂಕ್ಷನ್ ಮಾಡಬೇಕು SSP ಅವರಿಗೆ. SSPಯಿಂದ ನೆಕ್ಸ್ಟ್ ನಮಗೆ DBTಯಿಂದ ಪುಷ್ ಆಗೋಕ್ಕೆ ಇಷ್ಟೆಲ್ಲ ಪ್ರೋಸೆಸ್ಸು ಸ್ವಲ್ಪ ಡಿಲೇ ಆಗುತ್ತೆ. ನಿಮಗೆ ನಾನು ಪ್ರತಿ ವರ್ಷ ನಾನು SSP ಅಪ್ಡೇಟ್ ಕೊಡ್ತಿರ್ತೀನಿ. ನಮ್ಮ ಚಾನಲ್ಗೆ ನಾನು ಸಬ್ಸ್ಕ್ರೈಬ್ ಆಗಿ, ಪ್ರತಿಯೊಂದು ಸರಿ ಸ್ಕಾಲರ್ಶಿಪ್ಪು ಯಾವಾಗ ಬಿಡುಗಡೆ ಆದಾಗ ನಮಗೆ ಖಂಡಿತ ನಿಮ್ಗೆ ಮಾಹಿತಿ ಸಿಗ್ತಿರುತ್ತೆ. ಯಾವ ಡಿಗ್ರಿ ಸ್ಟೂಡೆಂಟ್ಸ್ಗೆ ಯಾವಾಗ ಸ್ಕಾಲರ್ಶಿಪ್ ಬಿಡ್ತಾರೆ, ಯಾವಾಗ ಯಾವ ಕ್ಯಾಟಗರಿ ಅವ್ರಿಗೆ, ಮತ್ತು ಯಾರು ಫಸ್ಟ್ ಜನರಲ್ ಸ್ಟೂಡೆಂಟ್ಸ್ಗೆ ಇಲ್ಲ OBC ಸ್ಟೂಡೆಂಟ್ಸ್ಗೆ ಮತ್ತು SC ಸ್ಟೂಡೆಂಟ್ಸ್ಗೆ ಕ್ಯಾಟಗರಿ ವೈಸ್ ನಿಮಗೆ ಬಿಡ್ತಾ ಹೋದಾಗೆಲ್ಲ ನಾನು ನಿಮಗೆ ತಿಳಿಸ್ತಾ ಇರ್ತೀನಿ. ಆಮೇಲೆ ಈಗ SSP ಜೊತೆನೇ SHP ನೋಡಿ, ಇದು ನಾನು ತುಂಬ ಜನಕ್ಕೆ ಸ್ಟೇಟ್ಸ್ ಹಾಸ್ಟೆಲ್ ಪೋರ್ಟಲ್ ಬಗ್ಗೆ ನಾನು ಹೇಳಿರಲಿಲ್ಲ. ನೋಡಿ, ಪ್ರತಿಯೊಬ್ಬರಿಗೆ 20,000 ಸ್ಕಾಲರ್ಶಿಪ್ ಬಂದೇ ಬರುತ್ತೆ ಅಂತ ಹೇಳಿದೆ. ನೀವು ಆಲ್ರೆಡಿ ಈಗ ಇದು ಯಾವ ಥರ ಬರುತ್ತೆ ಅಂದರೆ, ನೀವು ತುಂಬ ಜನಕ್ಕೆ ಫುಡ್ ಆ್ಯಂಡ್ ಅಕಮಡೇಷನ್ ಬಗ್ಗೆ ಕಮೆಂಟ್ ಮಾಡಿದ್ದು ಇದ್ರ ಬಗ್ಗೆ ಹೇಳಿ, ಯಾಕಂದರೆ ಇದ್ರ ಬಗ್ಗೆ ನಮ್ಮ ಮಾಹಿತಿ ಗೊತ್ತಿಲ್ಲ ಅಂತ ಹೇಳ್ತಿದ್ರು. ನೋಡಿ, ನಿಮಗೆ ಈಗ ಏನು ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕಿದ್ದೀರಾ, ಈಗ BCM ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿರ್ಬೋದು, ಯಾವುದೇ ಒಂದು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿದ್ದೀರಾ, ಇದನ್ನ ಫುಡ್ ಆ್ಯಂಡ್ ಅಕಮಡೇಷನ್ಸ್ ಎಲ್ಲ ಬರುತ್ತೆ. ಅಂದರೆ ವಿದ್ಯಾಸಿರಿ ಅಂತಂದು ನೀವೇನಾದ್ರು ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕಿ ನಿಮ್ದು ಏನಾದ್ರು ಹಾಸ್ಟೆಲ್ಗೆ ರಿಜೆಕ್ಟ್ ಆಯಿತು ಅಂದರೆ ನಿಮಗೆ 20,000 ಬರುತ್ತೆ. ಅಕಸ್ಮಾತ್ ನನಗೆ ಹಾಸ್ಟೆಲ್ ನೀಡ್ ಇದೆ ಬ್ರೋ, ನಮಗೆ 20,000 ಅಮೌಂಟ್ ಬೇಕಾಗಿಲ್ಲ ಅಂದರೆ ಖಂಡಿತ ನೀವು ಅವರು ಕೂಡ ಅಪ್ಲೈ ಮಾಡಿ ನಿಮ್ಗೆ ಹಾಸ್ಟೆಲ್ ಸಿಕ್ತಂದ್ರೆ ಡೈರೆಕ್ಟಾಗಿ ಹಾಸ್ಟೆಲ್ಗೆ ಹೋಗ್ಬೋದು. ನೋಡಿ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಯಾವ ಥರ ಅಪ್ಲೈ ಮಾಡೋದು. ಇನ್ನೂ ಸ್ವಲ್ಪ ಜನಕ್ಕೆ ನಾವು ಆಲ್ರೆಡಿ SHP ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿದ್ದೀವಿ, ನಮಗಿನ್ನೂ ರಿಸಲ್ಟ್ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಹೌದು, ಈಗ ಆಲ್ರೆಡಿ ನೀವು ಇಂಜಿನಿಯರ್ ಸ್ಟೂಡೆಂಟ್ಸು ಈ ಥರ ಡಿಗ್ರಿ ಸ್ಟೂಡೆಂಟ್ಸ್ ಆಗಿದ್ದರೆ ನಿಮಗೆ ಪ್ರೊಫೆಷನಲ್ಸ್ ಕೋರ್ಸ್ಗೆ ಆಲ್ರೆಡಿ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿದ್ರೆ ಇನ್ನು ರಿಸಲ್ಟ್ ಆದರೆ ನಿಮಗೆ ಬಂದಿಲ್ಲ, ಯಾರು BCM ಹಾಸ್ಟೆಲ್ ಅವ್ರಿಗೆ ಮಾತ್ರ. ಇನ್ನೂ ಆದರೆ ನಿಮಗೆ SHP ಹಾಸ್ಟೆಲ್ ಪೋರ್ಟಲ್ ಓಪನ್ ಇದೆ. ಯಾವೊಂದು ಸ್ಟೂಡೆಂಟ್ಸ್ಗೆ ಆದರೂ ನೋಡ್ಬೋದು. ಇಲ್ಲಿ ನಿಮಗೆ ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಮಾತ್ರ ಓಪನ್ ಇದೆ, ಮತ್ತು ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವರು ಕೂಡ ಪೋಸ್ಟ್ ಮೆಟ್ರಿಕ್ ಅವ್ರಿಗೆ ಮಾತ್ರ ಇದೆ, ಪ್ರೀ ಮೆಟ್ರಿಕ್ ಅವ್ರಿಗೆ ಕ್ಲೋಸ್ ಆಗಿದೆ. ಆಮೇಲೆ BCM ಹಾಸ್ಟೆಲ್ ಅಂದರೆ ಈ OBC ಸ್ಟೂಡೆಂಟ್ಸು ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗೆ ಆಲ್ರೆಡಿ ನಿಮಗೆ ಅಪ್ಲಿಕೇಶನ್ಸ್ ಹಾಕಕ್ಕೆ ಬಿಟ್ಟಿದ್ರು. ನಾನು ನಿಮಗೆ ಆ ಇನ್ಫಾರ್ಮೇಷನ್ಸ್ ಕೂಡ ಕೊಟ್ಟಿದ್ದೆ. ಅದಕ್ಕೋಸ್ಕರ ಹೇಳೋದು, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದರೆ ಪ್ರತಿಯೊಂದು ಈ ಥರ ನಿಮ್ಮ ಮಾಹಿತಿನ ತಿಳ್ಕೊಂಡಿದ್ರೆ ನೀವು ಸ್ಕಾಲರ್ಶಿಪ್ ಅಪ್ಲೈ ಮಾಡಿ. ಎಲ್ಲರೂ ನೀವು ಓಕೆ, ಈಗ ಇನ್ಮೇಲಿಂದನೂ ಬಿಟ್ಟಿಲ್ಲ, ಇನ್ನು ಈ ಅಂಡರ್ ಕ್ಯಾಟಗರಿ ಬರ್ತೀರಾ, ಮೈನಾರಿಟಿ ಸ್ಟೂಡೆಂಟ್ಸ್ ಆಯಿತು, ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ ಆಯಿತು, ಹೋಗಿ ಎಲ್ಲರೂ ನೀವು ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕಿ ಪೋಸ್ಟ್ ಮ್ಯಾಟ್ರಿಕಲ್ಲಿ ಹಾಕಿದ ಮೇಲೆ ನಿಮಗೆ ರಿಸಲ್ಟಲ್ಲಿ ನಿಮಗೆ ಏನಾದರೂ ಹಾಸ್ಟೆಲ್ ನೀಡಿತ್ತಂದರೆ ಹಾಸ್ಟೆಲ್ಗೆ ಹೋಗ್ಬೋದು. ನಿಮಗೆ ಹಾಸ್ಟೆಲ್ ಬೇಡ ಅಂದರೂ ಕೂಡ ನೀವು ರಿಜೆಕ್ಟ್ ಅಂದರೆ ಹಾಸ್ಟೆಲ್ ಬೇಡ ಅಂತ ಬಿಟ್ಟು ನಿಮ್ಗೆ ಏನು ತೊಂದರೆ ಆಗೋಲ್ಲ. ನಿಮಗೆ ಏನಾದರೂ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿ ನಿಮ್ಮದು ಹಾಸ್ಟೆಲ್ಗೆ ಸೆಲೆಕ್ಟ್ ಆಗಿರಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ, ನಿಮಗೆ ಪ್ರತಿ ವರ್ಷ 15,000 ಕೊಡ್ತಿದ್ರು. ಈ ವರ್ಷ ಬಂದಿರೋ ಮಾಹಿತಿ ಪ್ರಕಾರ 20,000 ಅಂತ ಕೊಡ್ತೇವೆ ಅಂತ ಹೇಳಿದ್ದಾರೆ. ಇವನ್ ನ್ಯೂಸ್ ಪೇಪರ್ಲಿ ಎಷ್ಟೋ ಅವೆಲ್ಲ ಬಂದಿದೆ, 20,000 ಕೊಡ್ತೀನಿ ಅಂತ. ಈಗ ಪ್ರತಿ ವರ್ಷ ಆ ಥರ ಹೇಳಿದರೆ 20,000 ಸ್ಕಾಲರ್ಶಿಪ್ ಆದರೆ ಬಂದೇ ಬರುತ್ತೆ. ಓಕೆ, ಈಗ BCM ಹಾಸ್ಟೆಲ್ ಸ್ಟೂಡೆಂಟ್ಸು ಅವರು ಕೇಳ್ತಿದ್ದಾರೆ, ನಮ್ಮದು BCM ಹಾಸ್ಟೆಲ್ ಆಲ್ರೆಡಿ ಅಪ್ಲಿಕೇಶನ್ ಹಾಕಿದ್ದೀವಿ, ನಾವು ರಿಸಲ್ಟ್ ಯಾವ ಥರ ಚೆಕ್ ಮಾಡೋದಂದರೆ, ನಿಮಗೆ ರಿಸಲ್ಟ್ನ ಚೆಕ್ ಮಾಡೋಕ್ಕೆ ಪ್ರತಿ ವರ್ಷ ವೆಬ್ಸೈಟಲ್ಲೇ ಕೊಡ್ತಿದ್ರು. ಬಟ್ ಈ ವರ್ಷ ನಿಮಗೆ ವೆಬ್ಸೈಟಲ್ಲಿ ಯಾವುದೇ ಕಾರಣಕ್ಕೂ ಸಿಗ್ತಾ ಇಲ್ಲ. ಇವಾಗ ಏನು ಮಾಡಬೇಕು, ನೀವು ನಿಯರ್ ಇರೋ ತಾಲೂಕಲ್ಲಿ ನೀವೇನು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿದ್ದೀರಲ್ಲ, ನಿಯರ್ ಇರೋ ಒಂದು ತಾಲೂಕು ಇರುತ್ತೆ, ಆ ತಾಲೂಕಲ್ಲಿ ಹೋಗಿ ವಿಸಿಟ್ ಮಾಡಿ. ನಿಮಗೆ ಅಲ್ಲಿ ಪೇಸ್ಟ್ ಮಾಡಿರ್ತಾರೆ ಲಿಸ್ಟು, ಆ ಲಿಸ್ಟಲ್ಲಿ ನೇಮ್ ಇದೆಯಲ್ಲ ಚೆಕ್ ಮಾಡಬೇಕಾಗುತ್ತೆ. ನೀವು ತಾಲೂಕು ಹೋಗಿ ವಿಸಿಟ್ ಮಾಡಿ ಚೆಕ್ ಮಾಡಿ ಬರಲೇಬೇಕಾಗುತ್ತೆ. ನಿಮ್ಮ ನೇಮ್ ಇತ್ತಂದರೆ ನೀವು ಹಾಸ್ಟೆಲ್ಗೆ ಹೋಗಿ ಅಡ್ಮಿಷನ್ ಆಗಿ ಹಾಸ್ಟೆಲ್ ನೀಡಿರೋರು ನಾವು ಹಾಸ್ಟೆಲ್ಗೆ ಹೋಗಲೇಬೇಕಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ನಿಮ್ಗೆ ಹಾಸ್ಟೆಲ್ ಇಷ್ಟ ಆದರೆ ಹೋಗ್ಬೋದು, ಇಲ್ಲಾಂದರೆ ಅಲ್ಲಿಗೆ ನೀವು ಬಿಡ್ಬೋದು. ನಮಗೆ ಹಾಸ್ಟೆಲ್ ಇಷ್ಟ ಎಲ್ಲ ಕ್ವಿಟ್ ಮಾಡಿ ಅಂತ ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಂಡ್ರೆ ಬರ್ಬೋದು. ಓಕೆ, ನಿಮ್ದು ಏನಾದರೂ ಹಾಸ್ಟೆಲ್ ಲೀಸ್ಟಲ್ಲಿ ಇರಲಿಲ್ಲ ಅಂದರೆ ನಿಮಗೆ ಇನ್ನೊಂದು ಥರ ಲಾಭ ಇದೆ. ಏನಪ್ಪ ಅಂದರೆ, ನಿಮಗೆ SHP ಅಂದರೆ ಈಗ ನಿಮಗೇನು ವಿದ್ಯಾಸಿರಿ ಆಮೇಲೆ ಫುಡ್ ಆ್ಯಂಡ್ ಅಕಮಡೇಷನ್ ಅಂತ ಪ್ರತಿ ಮಂತು 2,000 ರೂಪಾಯಿ ಆ ಥರನೇ ನಿಮಗೆ 10 ತಿಂಗಳ ಥರ ಲೆಕ್ಕ ಹಾಕ್ಕೊಂಡು ನಿಮಗೆ 20,000 ಆದರೆ SHP ಕಡೆಯಿಂದ ಗೌರ್ಮೆಂಟ್ ಕಡೆಯಿಂದ ನಿಮಗೆ ಎಲ್ಲರಿಗೊಂದು ಸ್ಕಾಲರ್ಶಿಪ್ ಆದರೆ ಸಿಗುತ್ತೆ. ಇದು ಕೂಡ 100% ಬರುವಂಥ ಸ್ಕಾಲರ್ಶಿಪ್ ಆಗಿರುತ್ತೆ. ನಿಮಗೆ ಏನು ಸ್ಟೇಟಸಲ್ಲಿ ಚೆಕ್ ಮಾಡೋಕೆ ಹೋಗ್ತಾರೆ SSPಯಲ್ಲಿ ನಿಮಗೆ 2 ಥರ ಮಾಹಿತಿ ಸಿಗುತ್ತೆ. ನಿಮಗೆ ಅಲ್ಲಿ ನಿಮಗೆ ಮೊದಲನೇದು ನಿಮ್ಮದು P ರಿಎಂಬರ್ಸ್ಮೆಂಟ್ ಅಂತ ಕರಿತೀವಿ, ಅಂದರೆ ಶುಲ್ಕ ಮರುಪಾವತಿ ಅಮೌಂಟ. ಆ ಶುಲ್ಕ ಮರುಪಾವತಿ ಅದು ಹಣವನ್ನು ಅದ್ರ ಜೊತೆ ನಿಮಗೆ ಈ ಫುಡ್ ಆ್ಯಂಡ್ ಅಕಮಡೇಷನ್ದು 2 ಅಮೌಂಟ್ ಕೊಡ್ತಾರೆ. ಯಾರು ಇವೆರಡಕ್ಕೂ ಅಪ್ಲಿಕೇಶನ್ ಹಾಕಿದವ್ರಿಗೆ ಮಾತ್ರ. ಯಾರು ಅಷ್ಟು ಅಪ್ಲಿಕೇಶನ್ ಹಾಕಿಲ್ಲ, ನಾನು SSPನೂ ಹಾಕಿಲ್ಲ, ನಾನು SHP ಹಾಕಿಲ್ಲ ಅಂದರೆ ಖಂಡಿತ ನಿಮಗೆ ಯಾವುದೇ ಥರ 1 ರೂಪಾಯಿನೂ ಬರೋದಿಲ್ಲ. ಇದು ಖಂಡಿತ. ನೀವು ಹಾಸ್ಟೆಲ್ಗೆ ಅವಾಗಲೇ ಹೇಳೋದನ್ನ ಇವಾಗಲೂ ಒಂದು 5 ಮಿನಿಟ್ಸು ಫ್ರೀ ಆದಾಗ ನೀವು SHP ಆಯಿತು 100% ಗೌರ್ಮೆಂಟ್ ಕಡೆಯಿಂದ ಬಂದೇ ಬರುವಂಥದ್ದು. ಆದರೆ ನೋಡಿ, ಯಾವುದೇ ಕಾರಣಕ್ಕೂ ನೀವು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿ 1 ವೀಕಲ್ಲೇ 1 ಮಂತಲ್ಲೇ ಬರೋದು ತುಂಬ ತೀರಾ ಕಡಿಮೆ. ಯಾವಾಗ ಬರುತ್ತೆ ಅಮೌಂಟು ಗೌರ್ಮೆಂಟ್ ಹತ್ರ ಇದ್ದಾಗ ನಿಮಗೆ ಆಟೋಮೆಟಿಕ್ಲಿ SHP ಕಡೆಗೆ ಫಂಡ್ ರಿಲೀಸ್ ಮಾಡ್ತಾರೆ. ಆ ಫಂಡ್ನ ನಿಮಗೆ ಸ್ಯಾಂಕ್ಷನ್ ಅಂದರೆ ನಿಮ್ಮ ಒಂದು SHP ಕಡೆ ನಿಮ್ಮ ಒಂದು ಕ್ಯಾಟಗರೈಸು ಅದು ಡಿಸ್ಟಿಕ್ ವೈಸ್ ಬಿಡ್ತಾರೆ. ಆಮೇಲೆ ಒಂದೊಂದು ಡಿಗ್ರಿ ಸ್ಟೂಡೆಂಟ್ಸ್ಗೆ ಫಸ್ಟ್ ಪ್ರೊಫೆಷನಲ್ ಡಿಗ್ರಿ ಕೊಡ್ತಾರೆ, ಆಮೇಲೆ ಜನರಲ್ ಡಿಗ್ರಿ ಸ್ಟೂಡೆಂಟ್ಸ್ ಕೊಡ್ತಾರೆ, ಆಮೇಲೆ ಕ್ಯಾಟಗರಿ ವೈಸ್ ಕೊಡ್ತಿರ್ತಾರೆ. ಇದು ಸ್ವಲ್ಪ ಲೇಟ್ ಆಗುತ್ತೆ. ಆಮೇಲೆ DBTಯಿಂದ ಮತ್ತೆ ನಿಮಗೆ ತಾಲೂಕು
ಅಲ್ಲಿ ಬಂದಾಗ ಅಲ್ಲಿ ಕೂಡ ವೆರಿಫೈ ಮಾಡಿ ನಿಮ್ಮ ಅಕೌಂಟಿಗೆ ಬರಬೇಕಾಗುತ್ತೆ. ಇಷ್ಟೆಲ್ಲ ಪ್ರೊಸೆಸ್ಗೆ ಒಂದು ಸ್ವಲ್ಪ ಲೆಂತ್ ಲ್ಯಾಗ್ ಆಗುತ್ತೆ, 2-3 ಮಂತ್ಸ್ಗಳಲ್ಲೇ ಹೋಗುತ್ತೆ. ಆಮೇಲೆ ಓಕೆ, ಈಗ ನಿಮಗೆ ಆಲ್ರೆಡಿ ನಿಮಗೆ ನಾನು ಮತ್ತೆ ಹೇಳಿದ್ದೆ, ನಿಮಗೆ ಆಲ್ರೆಡಿ 2024-25 ಹಾಕಿದವ್ರಿಗೆ ಈ ವರ್ಷ ಸ್ಕಾಲರ್ಶಿಪ್ನ ರಿಲೀಸ್ ಮಾಡಿದ್ದಾರೆ. ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ, ಇನ್ನು ಅಮೌಂಟ್ ಯಾರು ಕ್ರೆಡಿಟ್ ಆಗಿಲ್ಲ. ಆಮೇಲೆ ಈ ವರ್ಷ ಹಾಕಿದವ್ರಿಗೆ ನಿಮಗೆ ನಾನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದರೆ ಖಂಡಿತ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ. ಯಾವೊಂದು ಸ್ಟೂಡೆಂಟ್ಸ್ಗೆ ಪ್ರೊಫೆಷನಲ್ ಡಿಗ್ರಿ ಸ್ಟೂಡೆಂಟ್ಸ್ಗಾಯಿತು, ನಾರ್ಮಲ್ ಡಿಗ್ರಿ ಸ್ಟೂಡೆಂಟ್ಸ್ಗಾಯಿತು, ಯಾರಿಗೆ ಫಂಡ್ ರಿಲೀಸ್ ಆಗ್ತಿದೆ, ಯಾವಾಗ ಬರುತ್ತೆ, 1 ವೀಕಲ್ಲಿ ಬರುತ್ತೆ, ಈ ಥರ ಎಲ್ಲ ನಮ್ಮ ಚಾನಲ್ಗೆ 100% ಇನ್ಫಾರ್ಮೇಷನ್ ಸಿಗುತ್ತಿರುತ್ತೆ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಇನ್ನೇ ಮುಂದೆ ಬರುವಂಥ ದಿನಗಳಲ್ಲಿ ಇದು ಬರೀ ನಾನು 2 ಇಂಪಾರ್ಟೆಂಟ್ ಫಿಕ್ಸ್ ಸ್ಕಾಲರ್ಶಿಪ್ ಬಗ್ಗೆ ಆದರೆ ಹೇಳಿದ್ದೀನಿ. ಇದ್ರ ಜೊತೆ ಇನ್ನೂ ಸಾಕಷ್ಟು ಆದರೆ ಪ್ರೈವೇಟ್ ಸ್ಕಾಲರ್ಶಿಪ್ ಇದ್ದಾವೆ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಿರ್ತೀನಿ ಮುಂಬರೋ ದಿನಗಳಲ್ಲಿ. ಅದು ಕೂಡ ಎಲ್ಲರೂ ಅಪ್ಲಿಕೇಶನ್ ಹಾಕಿ ನೋಡಿ. ಒಂದು ಸಾರಿ ಸ್ಟಾರ್ಟಿಂಗ್ ಅಪ್ಲಿಕೇಶನ್ ಹಾಕೋಕ್ಕಾದ್ರೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. 2ನೇ ಸಾರಿ ಏನಾಗುತ್ತೆ, ಆಲ್ರೆಡಿ ಡೇಟಾ ಇರೋದ್ರಿಂದ ಸೇವ್ ಆ್ಯಂಡ್ ಕಂಟಿನ್ಯೂ ಥರ ಇರುತ್ತೆ. ಇವನ್ SSP ಆಯಿತು, ನಿಮ್ಮ ಒಂದು ಪ್ರೈವೇಟ್ ಸ್ಕಾಲರ್ಶಿಪ್ ಆಯಿತು, 2 ಸೇಮ್ ಪ್ರೊಸೀಜರ್ ಫಾಲೋ ಆಗ್ತಿರುತ್ತೆ. ಅದಕ್ಕೋಸ್ಕರ ಒನ್ ಟೈಮ್ ಆದರೆ ಕಷ್ಟ ಆಗ್ತಿರುತ್ತೆ. ಅದನ್ನ ನಾನು ಯಾವ ಥರ ಅಪ್ಲೈ ಮಾಡೋದು ಕೂಡ ನಿಮಗೆ ಹೇಳ್ಕೊಡ್ತೀನಿ, ಪ್ರೈವೇಟ್ ಸ್ಕಾಲರ್ಶಿಪ್ ಕೂಡ. ಓಕೆ, ಇಲ್ಲಿವರೆಗೂ ಈ ಇನ್ಫಾರ್ಮೇಷನ್ ಇಷ್ಟ ಆಯ್ತು ಅನ್ಕೋತೀನಿ. ನಿಮ್ಗೆ ಇನ್ನೇನು ಏನಾದರೂ ಡೌಟ್ಸ್ ಇತ್ತಂದರೆ ನೋಡಿ, ಇದು ವಿಡಿಯೋದಲ್ಲಿ ಸಾಕಷ್ಟು ಜನ SHP ಬಗ್ಗೆ ಕೇಳ್ತಿದ್ರು, ಅದಕ್ಕೋಸ್ಕರ ಈ ಇನ್ಫಾರ್ಮೇಷನ್ ಕೊಟ್ಟೆ. ನಿಮ್ಗೆ ಇನ್ನೂ ಏನಾದರೂ ಡೌಟ್ಸ್ ಇತ್ತಂದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಯಾವ ಕಮೆಂಟ್ಸು ನಿಮಗೆ ಜಾಸ್ತಿ ಡಿಸ್ಕಷನ್ ಇರುತ್ತೆ, ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಡೆಡಿಕೇಟೆಡ್ ಆ ವೀಡಿಯೋನ ಬಗ್ಗೆ ಮಾಡಿ ತಿಳಿಸ್ತಿರ್ತೀನಿ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಈ ವಿಡಿಯೋದಿಂದ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಸಿಕ್ಕಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ, ಹಾಗೂ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂಬರೋ ದಿನಗಳಲ್ಲಿ ಇನ್ನೂ ಒಳ್ಳೆ ಮಾಹಿತಿ ಜೊತೆ ಬರ್ತೀನಿ ಅಂತ ಹೇಳ್ತಾ ಸಿಗೋಣ ಗಾಯ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಹ್ಯಾವ್ ಎ ಗುಡ್ ಡೇ, ಟೇಕ್ ಕೇರ್, ಲವ್ ಯು, ಟಾಟಾ, ಬಾಯ್ ಬಾಯ್.